ಇವತ್ತು ತೈಪೂಸ ಇರೋದ್ರಿಂದ ಮುರುಗನಿಗೆ ಶ್ರೇಷ್ಠವಾಗಿ ಮಾಡೋಂಥ ನೈವೇದ್ಯವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದರ ಹೆಸರು ತಿರುಪಾಗಂ. ಬನ್ನಿ ಹೇಗೆ ಮಾಡೋದು ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ತೈಪೂಸಂ ಸ್ಪೆಷಲ್ ಸುಬ್ರಹ್ಮಣ್ಯ ದೇವರಿಗೆ ಇಷ್ಟವಾದ ಪ್ರಸಾದ ತಿರುವಾದಿರೈ ಅಂತ. ಅದು 1 ಕಪ್ ಕಡಲೆ ಹಿಟ್ಟು ತೊಗೊಬೇಕು. ತೊಗೊಂಡು ಒಂದು ಬಾಣಲೆಯಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಮಾಡ್ಕೊಂಡ್ಮೇಲೆ 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಹಾಲು ತೊಗೊಬೇಕು. ಫಸ್ಟ್ 1 ಕಪ್ ಹಾಲಲ್ಲಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಗಂಟಿಲ್ದೆ ಮಿಕ್ಸ್ ಮಾಡಿ ಇಟ್ಕೊಬೇಕು. ಅದು ಚೆನ್ನಾಗಿ ಗಂಟಿಲ್ದಲ್ಲಿ ಮಿಕ್ಸ್ ಆದಮೇಲೆ ಮತ್ತು 1 ಕಪ್ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ನೋಡಿ, ಗಂಟು ಇನ್ನೂ ಇದೆ, ಈಗ ಮಿಕ್ಸ್ ಮಾಡ್ತಾನೆ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟೆಲ್ಲ ಹೋದ್ಮೇಲೆ ಅದನ್ನು ಮತ್ತೆ ಬಾಣಲೆಯಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಕಲಿಸ್ಕೊತಾ ಇರಬೇಕು. ಅದು ತಿಕ್ಕಾಗಬೇಕು, ಪೇಸ್ಟ್ ಥರ ಆಗಬೇಕು. ಅಲ್ಲಿ ತನಕ ಹೈ ಲೋ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡು ಕಲಿಸ್ತಾ ಇರಬೇಕು. ಅದು ಅಡಿ ಹಿಡಿದಲ್ಲೇ ಕಲಿಸ್ತಾ ಇರಬೇಕು. ಈಗ 1 ಕಪ್ ಕಡಲೆ ಹಿಟ್ಟಿಗೆ 1.5 ಕಪ್ ಸಕ್ಕರೆ ಹಾಕಬೇಕು. ಕಡಲೆ ಹಿಟ್ಟೆಲ್ಲ ಹೀಗೆ ತಿಕ್ಕಾದಮೇಲೆ 1.5 ಕಪ್ ಸಕ್ಕರೆ ಹಾಕಿ ಮತ್ತೆ ಕಲಿಸ್ತಾ ಇರಬೇಕು. ಮತ್ತು ಅದು ನಿಮಗೆ ಗಂಟಾದಂಗೆ ಕಾಣಿಸುತ್ತೆ. ಈಗ ನೋಡಿ, ಕಲಿಸ್ತಾ ಇರಬೇಕಂದ್ರೆ ಮತ್ತೆ ಅದು ಲಿಕ್ವಿಡ್ ಥರ ಆಗುತ್ತೆ, ನೀರಾಗುತ್ತೆ, ತಿಕ್ಕಾಗಿರೋ ಪೇಸ್ಟು. ನೋಡಿ, ಈಗ ಗಂಟು ಅದಂಗೆ ಕಾಣುತ್ತೆ. ಹಾಗೆ ಕಲಿಸ್ತಾ ಇದ್ರೆ ಸರಿ ಆಗಿಬಿಡುತ್ತೆ ಅದು. ನೋಡಿ, ಹಾಗೆ ಪ್ರೀತಿ ಫುಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಲಾಸ್ಟಿಗೆ ತುಪ್ಪ ಹಾಕಿ ಕಲಿಸ್ತಾ ಇರಬೇಕು. ತುಪ್ಪ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಹಾಗಾಗಿ ತುಪ್ಪ ತುಂಬ ಬೇಕಾಗುತ್ತೆ. ಒಂದು 4-5 ಸ್ಪೂನ್ ತುಪ್ಪ ಬೇಕಾಗುತ್ತೆ. ಈಗ ಲಾಸ್ಟಿಗೆ ಆಗಿದೆ, ಗೋಡಂಬಿ ಹಾಕಬೇಕು. ತರ್ತರೆಯಾಗಿ ರುಬ್ಬಿಟ್ಟಿರ್ತೀವಿ. ತರ್ತರೆಯಾಗಿ ರುಬ್ಬಿಟ್ಟಿಟ್ಕೊಂಡಿರೋ ಗೋಡಂಬಿ ಪೌಡ್ರು ಇಲ್ಲಾಂದರೆ ಬೇಬಿ ಗೋಡಂಬಿ ಸಿಗುತ್ತಲ್ಲ, ಅದನ್ನು ಹಾಕಿ ಕಲಸಿ ಲಾಸ್ಟಿಗೆ ಕಪ್ಪಿಗೆ ಹಾಕಿ ಸರ್ವ್ ಮಾಡಿದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಶ್ರೇಷ್ಠವಾದ ಪ್ರಸಾದ ತಿರುವಾದಿರೈ ರೆಡಿಯಾಗಿದೆ. ನೋಡಿ, ಚೆನ್ನಾಗಿದೆ.